ಎಷ್ಟೋ ಹೇಳ್ತೀನಿ ಈ ಒಂದು ಸಮಾಜ ಸುಮಾರು 10 ಮಕ್ಕಳು ಈ ರಾಜ್ಯದಲ್ಲಿ ಯಾವುದೇ ಒಂದು ಕೆಲಸ ಆಗ್ಬೇಕು ಅಂದ್ರೆ ತಕ್ಷಣವೇ ಸ್ಪಂದಿಸುವಂತ ತ್ಯಾಮಗೊಂಡಲ್ಲಿ ಆಗ್ಬೇಕು ಅಲ್ಲೊಂದು ಟೀಮು, ಡಾಬಸ್ಪೇಟೆಗೆ ಆಗ್ಬೇಕು ಇಲ್ಲೊಂದು ಟೀಮು, ಮತ್ತೆ ನೆಲಮಂಗಲದಲ್ಲಿ ಆಗ್ಬೇಕು ಅಲ್ಲೊಂದು ಟೀಮು. ಯಾರು ಆ ಟೀಮಿನ ಮೂಲಕ ಪ್ರದೀಪ್ ಅವರು ನೆಲಮಂಗಲ ಭಾಗದಲ್ಲಿ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ತ್ಯಾಮಗೊಂಡಲ್ಲಿ ಒಂದು ಟೀಮ್ ಕೆಲಸ ಮಾಡುತ್ತೆ. ಆದ್ರೆ ಇದು ಆಡಳಿತ ಸ್ಕಿಲ್ ಇಂಪಾರ್ಟೆಂಟ್ ಅನ್ನುವಂಥದ್ದು. ಯಾವ ವ್ಯಕ್ತಿಗೆ ಯಾವ ರೀತಿ ಆಡಳಿತ ಮಾಡಿದ್ರೆ ಜನಸಾಮಾನ್ಯರಿಗೆ ಒಪ್ಪಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಶಾಸಕರು ಅಂದ್ರೆ ಆಯಾಯ ಭಾಗದ ಜನಪ್ರತಿನಿಧಿಗಳೇ ಶಾಸಕರು ಅನ್ನುವ ರೀತಿಯಲ್ಲಿ ಅಧಿಕಾರ ವಿಕೇಂದ್ರೀಕರಣವನ್ನ ಮಾಡಿರುವಂತದ್ದು ನಿಜವಾಗ್ಲೂ ಒಂದು ಖುಷಿ ಸಂತೋಷವನ್ನ ಕೊಡ್ತಾ ಇದೆ. ಅವರ ಈ ಸಮಾಜದ ಕಾಳಜಿ ಇದೆಯಲ್ಲ, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗನ ಶರಣರ ನೆನೆಯದಂತಿರಬೇಕು. ಅವರು ಎಡಗೈಯಾಗಿ ಮಾಡಿದ್ದು ಬಲಗೈ ಗೊತ್ತಾಗಲ್ಲ, ಬಲಗೈಯಲ್ಲಿ ಮಾಡಿದ್ದು ಎಡಗೈ ಗೊತ್ತಾಗಲ್ಲ. ಆ ರೀತಿ ಸೇವೆಯನ್ನ ಸಮಾಜಕ್ಕೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ನಮ್ಮವರೇ ಅನ್ನುವ ಭಾವದಲ್ಲಿ ಎಲ್ಲ ಕೆಲಸವನ್ನ ಮಾಡ್ಕೊಂಡ್ ಬಂದಿದ್ದಾರೆ. ನಿಜವಾಗ್ಲೂ ಮುಂದಿನ ದಿನದಲ್ಲಿ ಅವ್ರನ್ನ ಭಗೀರಥ ಅನ್ನುವಂತಹ ಹೆಸರು 100ಕ್ಕೆ 100 ಬರುತ್ತೆ ಅನ್ನುವಂಥದ್ರಲ್ಲಿ ಎರಡು ಸಂಶಯ ಇಲ್ಲ, ಎರಡು ಮಾತಿಲ್ಲ ಅನ್ನುವಂಥ ಭಗೀರಥವನ್ನ ಕೇಳಿದ್ದೇವೆ. ಆದ್ರೆ ಆಧುನಿಕ ಭಗೀರಥನಾಗಿ ಎಲ್ಲ ಆಯಾಮಗಳನ್ನ ಕಟ್ಟಿಕೊಳ್ಳುವಂತಹ ಮತ್ತು ಎಲ್ಲ ಆಯಾಮದ ವಿಕಾಸವನ್ನ ಈ ನಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ನಾವು ಕಾಣ್ತೀವಿ ಅನ್ನುವಂಥದ್ದು. ನಮ್ಮ ಭಾಗದ 7-8 ಮಠಗಳಿವೆ. ಎಲ್ಲ ಮಠಗಳ ಜೊತೆಗೆ ನಿಕಟ ಸಂಪರ್ಕವನ್ನ ಇಟ್ಕೊಂಡು ಈ ಕ್ಷೇತ್ರದಲ್ಲಿ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅನ್ನುವಂತ ಧ್ಯೇಯ ವಾಕ್ಯ ಅವ್ರದ್ದಾಗಿದೆ. ಅವರ ಜೊತೆಗೆ ಎಲ್ಲ ಪೂಜ್ಯರು ಕೈ ಜೋಡಿಸುವುದರ ಮೂಲಕವಾಗಿ ಈ ಸಮಾಜಕ್ಕೆ ಏನ್ ಬೇಕು ಕಾರ್ಯಗಳು ಅದನ್ನೆಲ್ಲವನ್ನೂ ಸಹ ಅವರು ತಪ್ಪದೆ ಮಾಡ್ತಾರೆ ಅನ್ನುವಂಥದ್ದು ರೆವಲ್ಯೂಷನ್ ನಲ್ಲಿ ಯೋಚನೆ ಮಾಡುವಂಥದ್ದು. ಈಗ ಆಗ್ಬೇಕೋ ಈಗ ಆಗ್ಲೇಬೇಕು, ನಾಳೆ ಅಂದ್ರೆ ಬೇಡ ಗೋವಿಂದರಾಜು, ಇವತ್ತೇ ನೀ ಕರ್ಕೊಂಡೋಗಿ ಮಾಡಿ ಅನ್ನುವಂಥದ್ದು. ಆದ್ರೆ ಆ ಸ್ಥಿತಿ ಬರೋದು ಯಾವಾಗ ಅಂದ್ರೆ ಅವರೊಬ್ರು PhD ಓದಿ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಮಾಡಿರುವಂತಹ ದೊಡ್ಡ ನಾಲೆಡ್ಜ್ ಇರುವಂತವರು ಯಾವ ಸಂದರ್ಭಕ್ಕೆ ಯಾವ ಕಾಯಕವನ್ನ ಮಾಡಿದ್ರೆ ಈ ಸಮಾಜಕ್ಕೆ ಫಲ ನೀಡುತ್ತೆ ಅನ್ನುವಂತಹ ಎಲ್ಲದನ್ನ ತಮ್ಮ ಚಿತ್ತದಲ್ಲಿ ಇಟ್ಕೊಂಡಿದ್ದಾರೆ. ನೀವ್ ಯಾವುದೇ ಕೆಲಸ ಇರ್ಲಿ ಇಂಥದ್ದು ಆಗ್ಬೇಕು ಅಂದ್ರೆ ಮಾಡ್ತಾ ಇರುವಂತದ್ದು. ಇವತ್ತು ನಾವು ನೀವೆಲ್ಲರೂ ಇವತ್ತು ಮೇಲಡಗವಿ ಮಠದ ಪೂಜ್ಯರು ಅನ್ನೋದು ಒಂದು ನೆಪ ಮಾತ್ರ, ಆದ್ರೆ ಇದೊಂದು ಸಂಘಟನೆಯ ಕ್ಷೇತ್ರವಾಗಿ ಈ ಭಾಗದಲ್ಲಿ ಎಲ್ಲರ ಜೊತೆಯಲ್ಲಿ ಪೂಜ್ಯರು. ಅಮೆರಿಕಕ್ಕೆ ಈ ಭಾಗದಲ್ಲಿ ಮೊಟ್ಟ ಮೊದಲು ಹೋಗಿ ಬಂದಂತ ಏಕೈಕ ಪೂಜ್ಯರು ಅಂದ್ರೆ ಅದು ನಮ್ಮ ಮೇಲಣಗವಿ ಮಠದ ಪೂಜ್ಯರು ಕೂಡ ಇವತ್ತು ಹೆಮ್ಮೆಯಿಂದ ಸ್ಮರಿಸಬೇಕಾದಂತದ್ದು ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ಶ್ರೀನಿವಾಸರವರು. ಬಹಳ ನಮ್ಮ ಕ್ಷೇತ್ರದ ಜನತೆ ಬಹಳ ದಿವಸದಿಂದ ಕಾಯ್ತಾ ಇದ್ರು. ಎಲ್ಲಾ ಕ್ಷೇತ್ರಗಳ ಅಭಿವೃದ್ಧಿ ನಡೀತಾ ಇರಬೇಕಾದ್ರೆ ನಮ್ಮ ಜನ ಅಂತಿದ್ರು ನಮ್ಮ ಕ್ಷೇತ್ರಕ್ಕಿಂತ ಒಳ್ಳೆ ಶಾಸಕರು ಸಿಗೋದು ಯಾವಾಗ ಅಂತ ನಮ್ಮ ಕ್ಷೇತ್ರದ ಜನ ಕಾಯ್ತಾ ಇದ್ರು. ಯಾಕಂದ್ರೆ ಶಿವಗಂಗೆ, ದೇವರ ಹೊಸಳ್ಳಿ, ನಿಜಗಲ್ಲು ಬಹಳಷ್ಟು ಪುಣ್ಯ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಕ್ಷೇತ್ರ ಇದು. ಬೆಂಗಳೂರು ಮಹಾನಗರದ ಉತ್ತರದ ಹೆಬ್ಬಾಗಿಲಿನಂತೆ ಇರ್ತಕ್ಕಂಥದ್ದು. ಇಂಥ ಒಬ್ಬ ಕ್ಷೇತ್ರಕ್ಕೆ ಒಬ್ಬ ಒಳ್ಳೆ ಅದ್ಭುತವಾದಂಥ ಕ್ರಿಯಾಶೀಲ ಶಾಸಕ ಬೇಕು ಅಂತ ನಮ್ಮ ಜನತೆ ಕಾಯ್ತಾ ಇದ್ರು. ಅದು ಎಷ್ಟೋ ವರ್ಷದ ನಂತರ ಈಗ ನಮ್ಮೆಲ್ಲರ ಆಸೆ ಪೂರೈಸಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಮಾನ್ಯ ಶಾಸಕರು ಅನ್ನೋದನ್ನು ನಾವು ಬಹಳ ಹೆಮ್ಮೆಯಿಂದ ಸ್ಮರಿಸಬೇಕಾದಂಥ ವಿಚಾರ. ಅಭಿವೃದ್ಧಿ ಕಾರ್ಯಗಳಾಗ್ಬೋದು, ಸಮಾಜ ಸೇವೆ ಕಾರ್ಯಗಳಾಗ್ಬೋದು, ಎಲ್ಲದರಲ್ಲೂ ಕೂಡ ಶಿಕ್ಷಕರ ಮಕ್ಕಳು, ಶಿಕ್ಷಕರು ಏನು ಮೌಲ್ಯಗಳನ್ನ ಶಾಲೆಯಲ್ಲಿ ಬೋಧಿಸ್ತಾರೆ ಅವ್ರು ತಮ್ಮ ಮಕ್ಕಳಿಗೆ ಕೂಡ ಬೋಧಿಸಿರ್ತಾರೆ ಅನ್ನೋದಕ್ಕೆ ಶಾಸಕರಿಗೆ ನಿಜವಾಗ್ಲೂ ಇವತ್ತು ಸಾಕ್ಷಿಯಾಗಿರ್ತಕ್ಕಂಥವ್ರು. ಎಲ್ಲೇ ಸಾವಿರಾರು ಜನ ಬಡ ಜನತೆ, ಯಾವ ಕೂಲಿ ಕಾರ್ಮಿಕರು, ವ್ಯವಸಾಯ ಮಾಡುವಂಥವ್ರು 10 ಜನ ಒಂದ್ ಕಡೆ ಸೇರ್ತಾರೆ ಅಂತಂದ್ರೆ ಅಲ್ಲಿ ಅನ್ನದಾಸೋಹವನ್ನು ಮಾಡುವಂತ ಒಂದು ದೊಡ್ಡ ಗುಣವನ್ನು ರೂಢಿಸಿಕೊಂಡಂತ ಅಪರೂಪದ ಶಾಸಕರು ಅಂತ ಹೇಳಿದ್ರೆ ಮಾನ್ಯ ಶ್ರೀ ಶ್ರೀನಿವಾಸ ಅನ್ನೋದನ್ನು ನಾವು ಬಹಳ ಹೆಮ್ಮೆಯಿಂದ ಸ್ಮರಿಸಬೇಕಾದಂತ ವಿಚಾರ. ನಮ್ಮ ಸಮಾರಂಭಕ್ಕೆ ದಾಸೋಹದ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಸೇವೆ ಮಾಡುವುದರ ಜೊತೆಗೆ ಪರಮ ಪೂಜ್ಯ ನಡುನಿಕೆರೆ ಅಜ್ಜಯ್ಯನವರ ಬಗ್ಗೆ ಅಪಾರವಾದಂತಹ ಭಕ್ತಿ ಶ್ರದ್ಧೆಯನ್ನ ಹೊಂದಿರತಕ್ಕಂಥವ್ರು. ಅವರ ಒಂದು ಸರ್ಕಾರದ ಎಲ್ಲಾ ದೊಡ್ಡ ದೊಡ್ಡ ನಾಯಕರ ಜೊತೆಗೆ ಅತ್ಯಂತ ನಿಕಟವಾದಂತಹ
ಬಾಂಧವ್ಯವನ್ನು ಹೊಂದಿರತಕ್ಕಂಥವ್ರು. ಅಂತೆಯೇ ಇವತ್ತು ನೆಲಮಂಗಲ ಕ್ಷೇತ್ರ ಹಿಂದೆಂದೂ ಕಾಣದೇ ಇರತಕ್ಕಂಥ ಒಂದು ಅಭಿವೃದ್ಧಿಯನ್ನ ಇವತ್ತು ಕಾಣ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸರವರು. ಈ ಸಮಾರಂಭಕ್ಕೆ ಎಲ್ಲ ರೀತಿಯ ನೆರವನ್ನು ಮಾಡುವ ಮೂಲಕವಾಗಿ ಈ ಸಮಾರಂಭಕ್ಕೆ ಮೂಲ ಅಸ್ಥಿಭಾರ ಆಗಿರ್ತಕ್ಕಂಥವ್ರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಇವತ್ತು ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಚುನಾವಣೆಯಿಂದ ನಡೆಸಲಿಕ್ಕೆ ನಾವು ಸಂಕಲ್ಪ ಮಾಡ್ತೇವೆ ಅಂತ ಅಂದ್ರೆ ಅದರ ಹಿಂದೆ ಒಂದು ಸಹಾಯ ಸಹಕಾರ ಇವತ್ತು ಸಮಾಜದ ಒಂದು ಕಡೆ ಆದರೆ ನಮ್ಮ ಶಾಸಕರು ಇದ್ದಾರೆ ಅನ್ನುವಂತ ಹೇಳಿಕೊಳ್ಳುವಂತ ಹೆಮ್ಮೆ ನಮ್ಮದು ಅನ್ನೋದಕ್ಕೆ ಶ್ರೀನಿವಾಸ್ ಅವರು ಉದಾಹರಣೆ ಅಂತ ಹೇಳಿ ಭಾವಿಸಬೇಕಾಗಿರುವಂತಹುದು. ಪೂಜ್ಯ ಶಿವಕುಮಾರ ಮಹಾಶಿವಗಳವರ ಆಶೀರ್ವಾದ ಮತ್ತು ಅವರ ಆದರ್ಶದ ಹಿನ್ನೆಲೆಯಲ್ಲಿ ಎಲ್ಲ ಭಾಗದ ಮಠಗಳಿಗೆ ದಾಸೋಹ ವ್ಯವಸ್ಥೆಯನ್ನ ಮಾಡಿಕೊಂಡು ಬರುವುದರ ಜೊತೆಯಲ್ಲಿ ಒಬ್ಬ ಮಹಾದಾಸೋಹಿಯಾಗಿ ಒಬ್ಬ ಶಾಸಕನಾಗಿ ಕಾರ್ಯ ಮಾಡ್ತಕ್ಕಂತಹ ಕರ್ನಾಟಕದ ಒಬ್ಬ ಅತ್ಯಂತ ಅಪರೂಪದ ಶಾಸಕ ಅಂತ ಹೇಳಿದ್ರೆ ಅದು ಶ್ರೀನಿವಾಸರವರು ಅನ್ನುವಂಥ ಹೆಮ್ಮೆ ಅಭಿಮಾನ ನಮ್ಮದು ಅಂತ ಹೇಳಿ ಭಾವಿಸಿ ಈ ಸಮಾಜವನ್ನ ಒಂದು ರೀತಿಯಲ್ಲಿ ಸ್ಫೂರ್ತಿಯಾಗಿ ತೆಗೆದುಕೊಂಡು ಆದರ್ಶವಾಗಿ ತೆಗೆದುಕೊಂಡು ತಮ್ಮ ಜೀವನವನ್ನು ರೂಪಿಸಿಕೊಂಡಿರ್ತಕ್ಕಂಥ ಸಮಾಜದ ಒಳಗಡೆ ಬೆಳೆದು ಬದುಕಿ ಬಂದಿರತಕ್ಕಂಥವರು. ನಮ್ಮ ಸಮಾಜದ ಆದರ್ಶಗಳು, ನಮ್ಮ ಸಮಾಜದ ಸಂಸ್ಕಾರಗಳು ಅವರೊಳಗಡೆ ಸಮ್ಮಿಳಿತ ಆಗಿರುವಂತಹ ಕಾರಣಕ್ಕಾಗಿ ಈ ತರದ ಒಂದು ಸೇವೆಯನ್ನು ಮಾಡ್ಲಿಕ್ಕೆ ಅವಕಾಶ ಮಾಡಿದ್ದಾರೆ ಅನ್ನುವಂತ ಮಾತುಗಳನ್ನ ಹೇಳ್ತಾ, ಅಧಿಕಾರದ ಅಹಮಿಲ್ಲದೆ ಜನಸಾಮಾನ್ಯರ ದುಃಖ ದುಮ್ಮಾನಗಳಿಗೆ ಸ್ಪಂದಿಸುವಂತ ಯುವಕರ ಕಣ್ಮಣಿ ಪೂಜ್ಯರು ಕಾಲಿನಲ್ಲಿ ತೋರಿಸಿದಂತನ ನಾನು ಕೈಯಿಂದ ಎತ್ತುಕೊಂಡು